Continue on Habali, Dharwad road for 3 kilometers. ಫ್ರೆಂಡ್ಸ್, ಇವಾಗ ನಾವು ಸೌದತ್ತಿ ಯಲ್ಲಮ್ಮ ಟೆಂಪಲ್ಗೆ ಬಂದ್ವಿ. ಆನ್ ದಿ ವೇ ಹೋಗ್ತಾ ಈ ದೇವಸ್ಥಾನ ಸಿಕ್ತು. ಸೊ ಎಲ್ಲರೂ ಹೇಳ್ತಿದ್ರು ಇಲ್ಲಿಗೆ ಹೋಗ್ಬಿಟ್ಟು ಹೋಗು ಅಂತ. ಅದಕ್ಕೆ ಬಂದ್ವಿ. ನೋಡೋಣ ಅಮ್ಮನ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡೋಣ ಅಂತ. ಫ್ರೆಂಡ್ಸ್, ಈಗ ನಾವು ಸೌದತ್ತಿ ಯಲ್ಲಮ್ಮ ಟೆಂಪಲ್ಗೆ ಜಸ್ಟ್ ಇವಾಗ ಬಂದು ರೀಚ್ ಆಗಿದ್ದೀವಿ. ಇವರು ಇಬ್ಬರು ರೆಡಿ ಆಯ್ತಾ ಇದ್ದಾರೆ. ದೇವ್ರು ಹಂಗೆ ನೋಡಲ್ಲ ಅಂತೀವನ್ನ ಚೆನ್ನಾಗಾದ್ರೆ ಚೆನ್ನಾಗಿ ಕಾಣಿಸಿದ್ರೆ ಮಾತ್ರ ದೇವ್ರು ಒಳಗಡೆ ಸೇರ್ತಾರೆ ಅಂತೀವಿ ಇಬ್ಬರನ್ನ. ಹೌದೌದೌದು. 620 ಕಿಲೋಮೀಟ್ರು ಡ್ರೈವಿಂಗು. ಓಕೆ ಫ್ರೆಂಡ್ಸ್, ದರ್ಶನ ಮಾಡಿ ಸಿಗ್ತೀವಿ ಮತ್ತೆ. ಸೌದತ್ತಿ ಯಲ್ಲಮ್ಮನ ದರ್ಶನ ಮುಗಿಸ್ಕೊಬಂದು ಅವರು ಗಟ್ಟಿ ಬಳೆ ಅಂತೆ ಇದನ್ನು ತಗೋತಾವ್ರ ಈ ವಾಂಟಿ ಹತ್ರ. ಫ್ರೆಂಡ್ಸ್, ಈಗ ಸೌದತ್ತಿ ಯಲ್ಲಮ್ಮ ರೇಣುಕಾ ದೇವಿ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ದರ್ಶನ ಆಯಿತು ಫ್ರೆಂಡ್ಸ್, ಖುಷಿ ಆಯಿತು ನನಗೆ. ಅದು ಸಾಂಗಲ್ಲಿ ಮತ್ತೆ ಕೇಳ್ತಿದ್ದೆ ನಮ್ಮ ದೇವಸ್ಥಾನ ಯಲ್ಲಮ್ಮ ದೇವಿ ಅಂತ. ಬಟ್ ಇವತ್ತು ರಿಯಲಾಗಿ ನೋಡಿದ್ನ, ಖುಷಿ ಆಯಿತು, ಚೆನ್ನಾಗಿತ್ತು, ಒಳ್ಳೆ ದರ್ಶನ ಆಯಿತು. ಈಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಕೊಲ್ಲಾಪುರ ಟೆಂಪಲ್, ಮಹಾಲಕ್ಷ್ಮಿ ಟೆಂಪಲ್ಗೆ ಇನ್ನೂ 165 ಕಿಲೋಮೀಟ್ರು ಬಾಕಿ ಇದೆ. ಸೊ ನಾವು ರೀಚ್ ಆಗೋಕ್ಕೆ ಇಲ್ಲಿ ಗೂಗಲ್ ಮ್ಯಾಪಲ್ಲಿ 10:30 ತೋರಿಸ್ತಾ ಇದೆ. 7:15 ಈಗ ಟೈಮು. ನೋಡೋಣ, ಎಲ್ಲೂ ನಿಲ್ಲಿಸ್ಲಿಲ್ಲ ಅಂದರೆ 11:15 ಅಲ್ವಾ. ಎಲ್ಲರೂ ನಿಲ್ಲಿಸಿದ್ರೆ ಇನ್ನೂ ಲೇಟೇ. ಎಲ್ಲೂ ನಿಲ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಟೀ ಕುಡ್ಕೊಂಡು ಹೋಗೋಣ ಅಂತ. ಅಲ್ಲಿ ಬೆಲ್ಲು ಚಾ ಈಗ ವಿಡಿಯೋ ಮಾಡ್ತೀನಿ ನೋಡಿ, ಅಲ್ಲಿ ತೋರಿಸ್ತೀನಿ. ಅಲ್ಲಿ ಬೆಲ್ಲು ಟೀನೇ ಫೇಮಸ್ ಅನ್ಸುತ್ತೆ. ಯಾಕೆಂದರೆ ಬೆಳಗಿನ ಜಾವ ಬೇಗ ಇದ್ದು ಆಷಾಢ ಶುಕ್ರವಾರ ಫ್ರೆಂಡ್ ಎಲ್ಲ ಕಡೆ ಕ್ರೌಡ್ ಇರುತ್ತೆ. ನಮಗೆ ಆಷಾಢ ಶುಕ್ರವಾರ ಅನ್ನೋ ಪ್ಲ್ಯಾನ್ ಇರಲಿಲ್ಲ. ನಮ್ಗೆ ಏನಿತ್ತು ಅಂದರೆ ಅವಿ ಹೇಳಿದ್ದು ತಿರುಪತಿಗೆ ಹೋಗಿ 45 ಡೇಸ್ ಒಳಗಡೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಇದೆ, ಹೋಗಿ ಬರೋಣ ಅಂತ. ನಮಗೆ ತಿರುಪತಿಗೆ ಹೋಗೋಕ್ಕೂ ಮುಂಚೆನೇ ಇದ್ದಿದ್ದು ಪ್ಲ್ಯಾನು. ಬಟ್ ಈ ಆಪ್ರೇಷನ್ನು ಅದು ಇದು ಅಂತ ಡಿಲೇ ಆಯ್ತಿತ್ತು ತಿರುಪತಿಗೆ ಹೋಗೋಕ್ಕೆ. ಸೊ ಅವ್ನು ಸ್ವಲ್ಪ ರಿಕವರಿ ಆದಮೇಲೆ ತಿರುಪತಿಗೆ ಹೋಗಿ ಬಂದಮೇಲೆ ಸಡನ್ನಾಗಿ ಆಯಿತು ಹೋಗೋಣ. ಅವ್ನು ಹೇಳ್ತಾನೆ ಇದ್ದ ಹೋಗೋಣ ಅಂತ. ಅಯ್ಯೋ ಅಷ್ಟು ದೂರ ಡ್ರೈವಿಂಗ್ ಹಿಂಗೆ ಆಗಲ್ಲ ಅಂತಿದೆ. ಯಾಕೋ ನನಗೆ ಗೊತ್ತಿಲ್ಲ, ಮನಸ್ಸು ದೇವಸ್ಥಾನಕ್ಕೆ ಅಂದಮೇಲೆ ಅದೆಷ್ಟೇ ದೂರ ಇದ್ರೂ ಹೋಗೋಣ ಬಿಡು ಅಂದ್ಬಿಟ್ಟು ರೆಡಿ ಆಗೋದ್ವಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಅಲ್ವಾ. ಆಷಾಢ ಶುಕ್ರವಾರ ಅನ್ನೋದು ಐಡಿಯಾನೂ ಇರಲಿಲ್ಲ, ಮರ್ತೋಗ್ಬಿಟ್ಟಿತ್ತು. ಆಮೇಲೆ ನೆನಪಾಯಿತು, ಆಷಾಢ ಶುಕ್ರವಾರ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ, ಇನ್ನು ಕ್ರೌಡ್ ಆಗೋಗ್ತಾರೆ. ಅರ್ಲಿ ಮಾರ್ನಿಂಗ್ ದೇವಸ್ಥಾನ ದರ್ಶನ ಮಾಡಿದ್ರೆ ಮಾಡ್ದಂಗೆ ನಾವು. ಇಲ್ಲ ಅಂದರೆ ಎಲ್ಲ ದೇವಿ ದೇವಸ್ಥಾನಗಳು ಫುಲ್ಲು ಕ್ರೌಡ್ ಇರುತ್ತೆ. ಸೊ ಈಗ ಬೇಗ ಹೋಗಿ ಮಲ್ಕೊಂಡು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ದರ್ಶನ ಬೇಗ ಮುಗಿಸ್ಕೊಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಈ ಬಿಸಿಲು ಟೈಮಲ್ಲಿ ಏನಾದ್ರು ಅಲ್ಲಿ ನಿಂತ್ಕೊಂಡು ಕಾಯೋದು ಎಲ್ಲ ಮಾಡಿದ್ರೆ ಫುಲ್ಲು ಸಾಕಾಗಿ ಸುಸ್ತಾಗಿ ಹೋಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಒಂದು 6 ಗಂಟೆಗೆ ಹೋದರೆ ಅಟ್ಲೀಸ್ಟ್ ಓಕೆ. ಸೊ ಇವರು ಮೇಡಮ್ ಅವ್ರು ಮಲಗಿದಾರಾ? ರೆಸ್ಟ್ ರೂಮ್ಗೆ ಹೋದ್ರಾ? ಇಲ್ಲ, ನಾನು ಇಲ್ಲೇ ಇದ್ದೀನಿ, ಇನ್ನೂ ಹೋಗಿಲ್ಲ. ಅಂದರೆ ಹೋಯ್ತ್ಯಾ? ಈಗ ತಾನೇ ಇಲ್ಲ ಇವಾಗ ಹೋಗೋದಿಲ್ಲ. ಈಗ ದೇವ್ರ ದರ್ಶನ ಮಾಡಿ ಏನೋ ಒಂಥರ ಖುಷಿ. ಸರ್, ಸೋಲಾಪುರ ಹೋಗ್ಬೇಕು. ಕೊಲ್ಲಾಪುರಕ್ಕೆ ಹಾಂ, ಸೀದಾ ಗೋಕಾಕ್ ಹೋಗ್ತೀರಿ. ಗೋಕಾಕ ಅಂದ್ರೆ ಸಂಕೇಶ್ವರ. ಸಂಕೇಶ್ವರ ಅಂದ್ರೆ ಸೀದಾ ಕೊಲ್ಲಾಪುರ. ಹೌದಾ? ಈ ರೋಡ್ ಚೆನ್ನಾಗಿದೆಯಾ? ಹಾಂ, ಚಲೋ. ಹೌದಾ? ಸರಿ. ಇದನ್ನ ಬಿಟ್ಟರೆ ಮತ್ತೆ ಬೇರೆ ಹಾದಿಲ್ಲ. ಹೌದಾ? ಅದು ಯಾರು ಬೆಳಗಾಂಗೆ ಹೋಗ್ಬಿಟ್ಟು ಹೋಗ್ಬೋದು ಅಂದ್ರೆ ಲಾಂಗ್ ಬಾಳ್ತಿದ್ರಿ. ಹೌದಾ? ಹಾಂ, ಸೀದಾ ಗೋಕಾಕ್ ನೀವು ಹೊರಗಾಡ್ತಿದ್ರಿ. ಹೌದಾ? ಸರಿ. ಹಂಗಾರೆ ಇದೇ ರೋಡ್, ಈ ರೋಡಾ? ಹಾಂ, ಸೀದಾ ರೀ ಒಂದೇ ರೋಡ್ ಗೋಕಾಕ್ ರೀ. ಹಾಂ, ಗೋಕಾಕ್ ಸಂಕೇಶ್ವರ ಹೋಗ್ರಿ. ಹಾಂ, ಸಂಕೇಶ್ವರ ಅಂದ್ರೆ ಸೀದಾ ಕೊಲ್ಲಾಪುರ. ಥ್ಯಾಂಕ್ ಯು. ನಮಗೆ ಇನ್ಫಾರ್ಮೇಷನ್ ಅವರು ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ ಯು. ಸೊ ಇವಾಗ ನಾವು ಜರ್ನಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ, ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಆಮೇಲಿಂದ. ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡ್ತಾನೆ ಇದ್ದೀವಿ. ಪಾಪ ನನ್ನ ಗಂಡ 1 ನಿಮಿಷ ಕಣ್ಮುಚ್ಚಿಲ್ಲ ಫ್ರೆಂಡ್ಸ್. ಅವನು ಸೇಮ್ ಟೈಮ್ಗೆ ಬಂದು ಮಲಗ್ದ, ನಾನು ಸೇಮ್ ಟೈಮ್ಗೆ ಬಂದು ಮಲಗಿದ್ದೀನಿ. ನಾನಂತೂ ಫುಲ್ ರೆಸ್ಟು. ಕಾರ್ ಓಡಿಸ್ತೀನಿ ಕೊಡು ಅಂದರೆ ಕಾರ್ ಓಡಿಸೋಕೆ ಬಿಡ್ತಿಲ್ಲ, ಅವನೇ ಓಡಿಸ್ಕೊಂಬಂದ. ನಾಳೆ ಓಡಿಸ್ತೀನಿ ನಾನು. ನಿಮಗೆ ಒಂದು ಗೊಂಬೆನ ತೋರಿಸ್ತೀನಿ ನೋಡಿ ಇವಾಗ, ಎಷ್ಟು ಚೆನ್ನಾಗಿದೆ ಅಲ್ಲ. ಅದೇ ಕಿರಣನ್ ಥರನೇ. ಕಿರಣ, ಓ ಕಿರಣ, ನನ್ನ ಪ್ರೀತಿ ಕಿರಣ ಅಂತ ಇವಳು ಹೇಳ್ಬೇಕು, ನಾನಲ್ಲ. ಇದಕ್ಕೆ ಹೌದು ನಿಜ ಕಿರಣನ್ ಥರನೇ ಇಲ್ಲ ಒಂಚೂರು. ಅದೊಂಚೂರು ವೈಟ್ಗೆ ಐತೆ, ಅವನೊಂಚೂರು ಬ್ಲ್ಯಾಕ್ ಅವನು ಅಷ್ಟು.
ಅಂದರೆ ಕಿರಣನ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಆದರೆ ಮೆಂಟಲ್ ಕಿರಣ ಬಂದೇ ಇಲ್ಲ. ಚೆನ್ನಾಗಿದೆ. ಡುಮ್ಮ ಇದು ಕಿರಣ ಥರನೇ ಇಲ್ವಾ ಅಂತ. ಮೀಸೆ ಒಂದು ಐತಿ, ಅವನು ಮೀಸೆ ಇಲ್ಲ. ಅಮೃತ್ ಚಾಯ್ ಕುಡಿಯೋಕೆ ಬಂದಿದ್ದೀವಿ, ಟೀ ಕುಡಿಯೋಕೆ ಬಂದಿದ್ದೀವಿ ಫ್ರೆಂಡ್ಸ್. ಇಲ್ಲಿಂದ ಟೀ ಕುಡ್ಕೊಂಡು ಹೋಗೋಣ. ಚೇರೆಲ್ಲ ಚೆನ್ನಾಗಿದೆಯಲ್ಲ. ಏನಂತ ಜಾಗೃತಿ ಬರಕ್ಕೆ ನನಗೆ ಜಾಗ್ರಿ ಟೀ ಇದು ಇವಾಗಲೇ ಮಾಡಿದಂತೆ. ಬೈತಾವಳೆ ಕಸ್ಟಮರ್. ಏನೋ ಟೀನಾ ಫ್ರೆಂಡ್ಸ್? ಇವಾಗ ಟೈಮು 9:45. ಇಲ್ಲಿ ಯಾವುದೋ ರಾಘವೇಂದ್ರ ವೈಭವ ಅಂತ ಪ್ಯೂರ್ ವೆಜ್ ಹೋಟೆಲ್ಗೆ ಬಂದಿದ್ದೀವಿ ಊಟ ಮಾಡೋದಕ್ಕೆ. ಹೊಟ್ಟೆ ಅಷ್ಟು ಆಗ್ತಾಯಿಲ್ಲ, ಮಧ್ಯಾಹ್ನ ತಿಂದಿರೋದೇ ಹೆವಿ ಆಗ್ಬಿಟ್ಟೈತೆ. ಆದರೆ ಮುಂದೆ ಎಲ್ಲೂ ಸಿಗುತ್ತೋ ಸಿಗಲ್ವೋ ತಿಳ್ಕೊಬಿಡೋಣ ಅಂತ 11:30 12 ಗಂಟೆಗೆ ರೀಚ್ ಆಗ್ತೀವಿ. ಸೊ ಅವ್ರು ಆಲ್ರೆಡಿ ಹೋಗಿ ಕೂತಿದ್ದಾರೆ ನೋಡಿ. ಅಣ್ಣ ತಂಗಿ ನಾನು ವೀಡಿಯೋ ಮಾಡೋಣ ಅಂತ ಇಲ್ಲೇ ನಿಂತಿದ್ದೀನಿ. ನನಗೇನು ಹೊಟ್ಟೆ ಸಿಕ್ಕಲ್ಲ, ಇವ್ರಿಗೋಸ್ಕರ ಒಂಚೂರು ತಿನ್ನಬೇಕು. ಇಲ್ಲ ತಿಂದಿಲ್ಲ ಅಂದರೆ ಎಲ್ಲೂ ಬಿಡಲ್ಲ ನನಗೆ. ಏನು ಗೊತ್ತಾ ಫ್ರೆಂಡ್ಸ್, ಊಟ ಬಂದಿದ ತಕ್ಷಣ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಬಿಕಾಸ್ ಅದೇ ಗೊತ್ತಲ್ಲ, ವೀಡಿಯೋ ಮಾಡ್ದಿರಾ ಅಭ್ಯಾಸನೇ ಹೊಟ್ಟೋಗೈತೆ. ಇವಾಗ ಕಾರಲ್ಲಿ ಕೂತ್ಕೊಂಡು ನೆನಪಾಯ್ತೈತೆ, ಅಯ್ಯೋ ನಮ್ಮ ಊಟದ ವೀಡಿಯೋನೇ ವ್ಲಾಗೆ ಊಟದ ಆ್ಯಕ್ಚುಲಿ ಊಟ ಸಕ್ಕತ್ತಾಗಿತ್ತು. ಮಧ್ಯಾಹ್ನ ಜೋಳದ ರೊಟ್ಟಿ ತಿಂದ್ವಿ, ಬಟ್ ಅದು ನಮ್ಗೆ ಅಡ್ಜಸ್ಟ್ ಆಗಿಲ್ವೋ ಏನೋ ಗೊತ್ತಿಲ್ಲ, ಡೈಜೆಷನ್ನೇ ಆಗಲಿಲ್ಲ. ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಬಟ್ ಊಟ ಬೇಡ ಅನ್ನಿಸ್ತಿತ್ತು. ಇವಾಗ ಇಲ್ಲಿ ಅದೇನು ತೊಗೊಂಡಿದ್ದು ನಿಂಗೆ ಕುಲ್ಚನ, ನಾನು ಬಟರ್ ಕುಲ್ಚಾ ಮತ್ತು ಪನ್ನೀರ್ ಗ್ರೇವಿ ಏನೋ ತೊಗೊಂಡಿದ್ರು, ಸಕ್ಕತ್ತಾಗಿತ್ತು. ಮತ್ತು ಇನ್ನೊಂದು ಏನೋ ಪಾಲಕ್ ಕಿಚಡಿ ತೊಗೊಂಡಿದ್ರು, ಅದು ಚೆನ್ನಾಗಿತ್ತು. ಸೊ ಆ ಊಟ ಚೆನ್ನಾಗಿತ್ತಲ್ಲ, ವೀಡಿಯೋ ಮಾಡೋದು ಮರ್ತೋಗ್ಬಿಡಿ, ತಿನ್ನೋದ್ರಲ್ಲಿ ಬ್ಯುಸಿ ಆಗೋದು. ಎಲ್ಲ ತಿನ್ಕೊಂಡೀಗ ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ದೀವಿ. ಟೈಮು 10:30. ನಾವಿನ್ನು ರೀಚ್ ಆಗೋಕ್ಕೆ ಒಂದು 12 o'clock ಆಗುತ್ತೆ. ಹೋಗಿ ರೂಮ್ ಹುಡುಕ್ಬೇಕು. ಇಷ್ಟೊತ್ತಲ್ಲಿ ರೂಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬುಕ್ ಮಾಡೋಣ ಕಾಲ್ ಮಾಡ್ತಾ ಇದ್ದೀನಿ ರೂಮ್ ಅವ್ರಿಗೆ, ಕಾಲ್ ಪಿಕ್ ಮಾಡ್ತಿಲ್ಲ. ಇರೋದು ಒಂದೇ ನಂಬರ್ ನೋಡೋಣ. ಕಾಲ್ ಪಿಕ್ ಮಾಡಿದ್ರೆ ಹಂಗೆ ಹೇಳೋದು, ಇಲ್ಲಾಂದರೆ ಅಲ್ಲೇ ಸರ್ಚ್ ಮಾಡಿ ಯಾವುದೋ ಒಂದು ರೂಮ್ ಮಾಡ್ಕೊಳ್ಳೋದು. ಸೊ ಹಿಂಗಿದೆ. ನಾನು ನಿಮಗೆ ಹೋಗ್ತಾ ಹಾಗೆ ಸಿಗ್ತೀನಿ ಫ್ರೆಂಡ್ಸ್. ಈಗ ಪ್ರೆಸೆಂಟ್ ನಾವು ಯಾವ ಊರಲ್ಲಿದ್ದೀವಿ ಗೊತ್ತಾ? ಇದು ಸಂಕೇಶ್ವರ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ. VRL ಬಸ್ ಓನರ್ ಅವ್ರ ಹೆಸರು ವಿಜಯ್ ಶಂಕೇಶ್ವರ್. VRL ಬಸ್ ಓನರ್ ಹೆಸರು ವಿಜಯ್ ಶಂಕೇಶ್ವರ. ನಮಗೂ ಗೊತ್ತಿರಲಿಲ್ಲ, ನಮ್ಮ ಅಮ್ಮ ಹೇಳಿದ್ದು. ನೋಡಿ ಇದೇ ಅವ್ರ ಊರು. ಫ್ರೆಂಡ್ಸ್ 12 ಗಂಟೆಗೆ ಬಂದು ಕೊಲ್ಲಾಪುರಕ್ಕೆ ರೀಚ್ ಆಗಿದ್ದೀವಿ. ರೀಚ್ ಆಗಿ ಇಲ್ಲಿ ರೂಮ್ ಹುಡುಕ್ತಾ ಇದ್ವಿ. ಸೊ ರೂಮ್ ಹುಡುಕ್ತಾ ಇಲ್ಲಿ ಮುಂದೆ ಒಬ್ಬರು 2 ವೀಲರಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಅವರೇನೋ ರೂಮ್ ಕೊಡಿಸ್ತೀವಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡಬೇಕು ಹೋಗಿ ರೂಮ್ ಎಷ್ಟು ಏನು ಅಂತ, ಚೆನ್ನಾಗಿದೆಯಾ ಅಂತ ಫೋಟೋ ತೋರಿಸಿದ್ರು. ಓಕೆ ನಡೀರಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ರೂಮಾಗಿ ಹೋಗಿ ಮಲ್ಕೊಳ್ಳೋದೆ. ಹಾಯ್ ಫ್ರೆಂಡ್ಸ್, ಫೈನಲಿ ನಾವು ರೂಮ್ಗೆ ಎಂಟ್ರಿ ಆದ್ವಿ. ಇವಾಗ ಒಂದೆಷ್ಟು ನಾವು 3 ಮೆಂಬರ್ಸ್ ಇದ್ದೀವಿ. ಸೊ ಹಂಗಾಗಿ ಒಂದೆಷ್ಟು ಬೇರು ಬೆಡ್ ಕೊಟ್ಟಿದ್ದಾರೆ. ರೂಮ್ ಏನು ತುಂಬ ದೊಡ್ಡದಾಗಿಲ್ಲ, ಬಟ್ ಇರೋಷ್ಟರಲ್ಲಿ ಓಕೆ, ಚಿಕ್ಕದಾಗಿದ್ರು ಚೆನ್ನಾಗಿದೆ. ಸೊ ನಮ್ಮ ಅತ್ತಿಗೆ ಫುಲ್ಲು ಟಯರ್ಡಾಗಿ ಸುಸ್ತಾಗಿದ್ದಾರೆ, ಫುಲ್ಲು ಎಲ್ಲ ರಿಮೂವ್ ಮಾಡ್ತಿದ್ದಾರೆ. ಸೊ ಫೈನಲಿ ಸ್ಲೀಪಿಂಗ್ ಮೂಡಲ್ಲಿದ್ದಾರೆ ಅವರು. ಸುಸ್ತಾಗಿ ಮುಖಗಳೆಲ್ಲ, ಆದರೂ ಏನೋ ಒಂಥರ ಎನರ್ಜಿ ನಮ್ಮ ಅತ್ತಿಗೆಗೆ, ನಿದ್ದೆ ಬರ್ತಿದೆ. ನಮ್ಮ ಅಣ್ಣ ಇನ್ನೂ ಬಂದಿಲ್ಲ. ಸೊ ಆಚೆ ಪೇ ಮಾಡೋಕ್ಕೆ ಹೋಗಿದ್ದಾರೆ ರೂಮ್ದು. ಸೊ ಪೇ ಮಾಡಿಬಿಟ್ಟು ಫೈನಲಿ ಅಂತೂ ರೂಮಿಗೆ ರೀಚ್ ಆಗಿದ್ದೀವಿ. ನೋಡಬೇಕು, ಬೆಳಗ್ಗೆ ಫ್ರೆಶ್ ಆಗಿದ್ದು ಟೆಂಪಲ್ ದೇವ್ರನ್ನ ನೋಡೋ ಜೋಶಲ್ಲಿದ್ದೀವಿ. ಕೊನೆಗೂ ನಮ್ಮ ಅಣ್ಣ ಒಂದು ಬ್ಯಾಗು ಒಂದು ಇದು ಎಲ್ಲ ಎತ್ಕೊಂಡು ಎಲ್ಲ ಎತ್ಕೊಂಡು ಬಂದಿದ್ದಾರೆ. ಹ್ಞೂ ಅಣ್ಣ ಚೆನ್ನಾಗಿದೆ. ಹೆಂಗೆ ಮಲ್ಗೋದು ಅಂತ ಡಿಸ್ಕಷನ್ ನಡೀತಾ ಇದೆ ಇರೋ ರೂಮಲ್ಲಿ. ಹಿಂಗೆ ಅಡ್ಡ ಮಲ್ಕೊಂಡು 3 ಜನ ಒಟ್ಟಿಗೆ ಮಲ್ಕೊಳ್ಳೋಣ ಅಂತ ಹೇಳ್ತವ್ರೆ. ನೋಡಬೇಕು ಏನಾಗುತ್ತೆ ಅಂತ. ನಮ್ಮ ಅಣ್ಣ ಲೆಗ್ಗು ಸಾಕಾಗೋದಿಲ್ಲ, ಉದ್ದ ಇದೆ ಕಾಲು ಅಂತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ, ಫೈನಲಿ ಹೆಂಗೆ ಮಲ್ಕೊಳ್ತಾರೆ ಅಂತ. ಸೊ ಈಗ ಅದಕ್ಕೆ ಕೊಡ್ತಾ ಇದ್ದೀನಿ, ಅವ್ರು ಕಂಟಿನ್ಯೂ
ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಎರಡು ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೂ ನಾಳೆ ಮಹಾಲಕ್ಷ್ಮಿ ಟೆಂಪಲ್ನ ವಿಸಿಟ್ ಮಾಡಿಸ್ತೀನಿ, ಮತ್ತು ಬ್ಲೆಸ್ ಮಾಡಿಸ್ತೀನಿ. ನಾನು ಮಾಡ್ಸೋಕ್ಕಾಗಲ್ಲ, ದೇವರೇ ಮಾಡಬೇಕು. ಸೊ ನನ್ನ ಜೊತೆ ಹಾಗೆ ವಾಚ್ ಮಾಡ್ತಾ ಈ ವಿಡಿಯೋನ. ಸೊ ಟಾಟಾ, ಬಾಯ್ ಬಾಯ್, ಸಿ ಯು, ಗುಡ್ ನೈಟ್.